ಇವತ್ತು 63 ಆಗಿದೆ. ಹಾಸನದಲ್ಲಿ ಒಂದಷ್ಟರ ಮಟ್ಟಿಗೆ ಕೊರೋನಾ ಕಾಡ್ತಾ ಇದೆ. ಫಸ್ಟ್ ಟೈಮ್ ಒಂದೇ ದಿನ ಹಾಸನದಲ್ಲಿ 21 ಜನರಿಗೆ ಸೋಂಕು ಬಂದಿರೋದು. ಒಟ್ಟು ಹಾಸನದ ಕೌಂಟ್ 53 ಆಯಿತು. ಸೋಂಕಿತರಲ್ಲಿ 53 ಜನನೂ ಆಸ್ಪತ್ರೆಯಲ್ಲೇ ಇದ್ದಾರೆ. ಹಾಸನಕ್ಕೆ ಕಂಟಕವಾಗಿ ಕಾಡ್ತಾ ಇದೆ ಮುಂಬೈಯಿಂದ ಬಂದಿರೋರು, ಅಂದರೆ ಮುಂಬೈ ಮಹಾಮಾರಿಯಾಗಿ. ಬ್ರೇಕಿಂಗ್ ನ್ಯೂಸ್. ಒಂದಾನೊಂದು ಕಾಲದಲ್ಲಿ ಅಂದರೆ 3 ವಾರಕ್ಕೆ ಮುಂಚೆ ಹಾಸನದಲ್ಲಿ ಯಾವ ಒಂದು ಪ್ರಕರಣವೂ ದಾಖಲಿರಲಿಲ್ಲ. ಆದರೆ 20-22 ದಿನ ಆದಮೇಲೆ ಇಡೀ ಹಾಸನ ಜಿಲ್ಲೆಯ ಕರೋನಾ ಕೌಂಟ್ನ ಹಣೆ ಬರಹನೇ ಚೇಂಜ್ ಆಗೋಯ್ತು. ಒಬ್ಬರಲ್ಲ ಇಬ್ಬರಲ್ಲ, ಇವತ್ತಿನ ಕೌಂಟ್ 53. ಇವತ್ತು ಒಂದೇ ದಿನ 21 ಹಾಸನಕ್ಕೆ ದೊಡ್ಡ ಮಟ್ಟದಲ್ಲಿ ಕಾಡ್ತಿರೋರು ಮುಂಬೈಯಿಂದ ಬಂದಿರೋರು. ಹಾಗಾಗಿ ಮುಂಬೈ ಮಹಾಮಾರಿ ಇದೀಗ ಹಾಸನಕ್ಕೆ ಕಾಡ್ತಾ ಇದೆ. ಇವತ್ತು ಒಂದೇ ದಿನ 21 ಜನರಿಗೆ ಸೋಂಕು. ಓವರಾಲ್ ಹಾಸನ ಜಿಲ್ಲೆಯ ಸೋಂಕಿತರ ಸಂಖ್ಯೆ 53. ಒಂದು ಕೇಸ್ ಇತ್ತು, 5 ಕೇಸ್ ಆಯಿತು. ಇವಾಗಿನ ಪರಿಸ್ಥಿತಿನೇ ಬೇರೆ. ತುತ್ತ ತುದಿ ಅಂದರೆ ಬೀದರ್ ಜಿಲ್ಲೆಗೆ ಬರ್ತಾ ಇದ್ದೀನಿ ನಾನು. ಬೀದರ್ ಜಿಲ್ಲೆಯಲ್ಲಿ 10 ಕೇಸ್ ಒಂದೇ ದಿನ. ಬ್ರೇಕಿಂಗ್ ನ್ಯೂಸ್. ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇವತ್ತೊಂದೇ ದಿನ 10 ಜನರಿಗೆ ಬೀದರ್ನಲ್ಲಿ ಸೋಂಕು. ಇಡೀ ಬೀದರ್ ಜಿಲ್ಲೆ ಜನ ನಿಜವಾಗ್ಲೂ ಸುಸ್ತು. ಒಟ್ಟು 67 ಕೇಸ್ ಆಗಿದೆ. 2 ಸಾವನ್ನಪ್ಪಿದ್ದಾರೆ. 21 ಜನ ಹುಷಾರಾಗಿದ್ದಾರೆ. 44 ಜನ ಇನ್ನೂ ಆಸ್ಪತ್ರೆಯಲ್ಲಿದ್ದಾರೆ. ಇದು ತುತ್ತ ತುದಿ ಕರ್ನಾಟಕದ ಬೀದರ್ನ ಜಿಲ್ಲೆಯ ಕರೋನಾಗೆ ಸಂಬಂಧಪಟ್ಟಂಥ ಬ್ರೇಕಿಂಗ್ ನ್ಯೂಸ್. ಇವತ್ತು 63 ಬಂದಿದೆಯಲ್ಲ, ಅದ್ರಲ್ಲಿ 10 ಈಗಾಗಲೇ ಬೀದರ್ ಪಾಲಾಗಿದೆ. ಇನ್ನೂ ಸಂಜೆ ಒಳಗೆ ಇನ್ನೊಂದಷ್ಟು ರಿಪೋರ್ಟ್ ಬಂದರೆ ಬೀದರ್ನಿಂದ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇವತ್ತೊಂದೇ ದಿನ ಬೀದರ್ ಮಂದಿ ಹೌದಾ ಇಷ್ಟೇನ್ರಿ ಸರ ಅಂತಿದ್ರು. ಸೊ ಹಾಗಾಗಿ 10 ಜನ ಬೀದರ್ನಲ್ಲಿ ಇವತ್ತು ಕೊರೋನಾಗೆ ತುತ್ತಾಗಿದ್ದಾರೆ. ಓವರಾಲ್ ಕೌಂಟ್ ಬೀದರ್ನಲ್ಲಿ 67. ಅದರಲ್ಲಿ 2 ಸಾವನ್ನಪ್ಪಿದ್ದಾರೆ. 21 ಜನ ಗುಣಮುಖರಾಗಿದ್ದಾರೆ. 44 ಜನ ಆಸ್ಪತ್ರೆಯಲ್ಲಿ ಅಂದರೆ ಆಕ್ಟಿವ್ ಕೇಸಸ್ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಯಪ್ಪ 71 ಅಂತಿದ್ರು ಮಂಡ್ಯ ಮಂದಿ, ಮಂಡ್ಯ ಕಡೆಯವರು. ಇವತ್ತು ಅದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಏನೇನೂ ಅಲ್ಲ, ಹಬ್ಬ ಅಂತ ನಿಟ್ಟುಸಿರು ಬಿಡಬೇಕು. ಬಟ್ ಸ್ಟಿಲ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇದೀಗ ಬರ್ತಾ ಇದೆ ನೋಡಿ, ಮಂಡ್ಯದಲ್ಲಿ ನಿನ್ನೆ 71, ಇವತ್ತು 8 ಪಾಸಿಟಿವ್ ಕೇಸ್ಗಳು. ಬ್ರೇಕಿಂಗ್ ನ್ಯೂಸ್. ಮುಂಬೈಯಿಂದ ಬಂದಿದ್ದರು ವೃದ್ಧೆ, ಅವರು ಕ್ವಾರಂಟೈನ್ಲಿದ್ದರು, ಅವರು ಸಾವನ್ನಪ್ಪಿದ್ದಾರೆ. ಇದು ಟೆನ್ಷನ್ ಅಲ್ಲ. ಟೆನ್ಷನ್ ಜೊತೆಗೇನಪ್ಪ ಅಂದರೆ ಅವ್ರದ್ದೇನಾದರೂ ವರದಿ ಪಾಸಿಟಿವ್ ಬಂದರೆ ಶುರುವಾಗುತ್ತೆ ಇನ್ನೊಂದು ಮಗದೊಂದು ಟೆನ್ಷನ್. ಬಿಕಾಸ್ ಅವ್ರ ಜೊತೆ ಪ್ರಾಥಮಿಕ ಸಂಪರ್ಕದಲ್ಲಿ ತುಂಬ ಜನ ಇದ್ದರು, ಅಂದರೆ ಅವರ ಕಡೆಯವರು. ಸೊ ಹಾಗಾಗಿ ಅಲ್ಲಿ ಶುರುವಾಗುತ್ತೆ. ಅದೇ ದೊಡ್ಡ ಟೆನ್ಷನ್ ಇದೆ. ಕೊರೋನಾ ಕನ್ಫರ್ಮ್ ಆದರೆ ಮಾತ್ರ ಮಂಡ್ಯದಲ್ಲಿ ಮಗದೊಂದು ಆತಂಕ ಶುರುವಾಗುತ್ತೆ. ಬ್ರೇಕಿಂಗ್ ನ್ಯೂಸ್.